ಎಲ್ರಿಗೂ ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೇಶಾಂತರ ಪ್ರವಾಸಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಉತ್ತರ ಅಮೆರಿಕಾದ ಟೆಕ್ಸಸ್ ರಾಜ್ಯದಲ್ಲಿ ಕುಟುಂಬ ಸಮೇತರಾಗಿ ಒಂದು ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಹವಾಗುಣ ಅದ್ಭುತವಾಗಿದೆ. ಚಳಿಗಾಲ ಆಗಿದ್ರೂ ಕೂಡ ಟೆಕ್ಸಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುವಂತಹ ವಾತಾವರಣ. 70 ಡಿಗ್ರಿ ಅಂದರೆ ಒಂದು 20 ಡಿಗ್ರಿ ಸೆಲ್ಸಿಯಸ್ ಇದೆ, 71-72 ಡಿಗ್ರಿ ಫ್ಯಾರನ್ಹೀಟ್. ಇಲ್ಲಿನ ರಸ್ತೆಗಳು ಅದ್ಭುತವಾಗಿರ್ತವೆ, ತುಂಬ ಸುರಕ್ಷಿತ ಕೂಡವಾಗಿರುತ್ತೆ. ಆಮೇಲೆ ಮತ್ತೊಂದು ಖುಷಿ ಕೊಡುವಂತಹ ವಿಚಾರ, ಎಷ್ಟು ಬೇಕಾದರೂ ನೀರು ಕುಡಿಬಹುದು. ಯಾಕೆ ಅಂತಂದರೆ ಅಲ್ಲಲ್ಲಿ ಉಚಿತವಾದ ಬಹಳ ಶುಚಿಯಾದಂತಹ ರೆಸ್ಟ್ ಏರಿಯಾಗಳನ್ನ ಕೂಡ ಮೇಂಟೈನ್ ಮಾಡಿರ್ತಾರೆ. ಬನ್ನಿ ವೀಕ್ಷಕರೇ, ನೀವು ಕೂಡ ಇವತ್ತು ನಮ್ಮ ಜೊತೆ ಪ್ರಯಾಣದಲ್ಲಿ ಭಾಗಿಗಳಾಗಿ ಬನ್ನಿ. ಬೆಳಿಗ್ಗೆನೇ ಎದ್ದು ಎಲ್ಲರೂ ತಯಾರಾಗಿ ಟಕ್ ಅಂತ ಹೊರಟೆ ಬಿಟ್ವಿ. ಇನ್ನೊಂದಿಲ್ಲ ಅನುಕೂಲ ಏನು ಅಂತ ಅಂದರೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಿಂದ ನೋಡಿ ಹೈವೇ ಮೇಲೆ ಬರೋದಕ್ಕೆ 2 ನಿಮಿಷ. ಇಲ್ಲಿಂದ ಇವಾಗ ನಾವು ತಗೊಳ್ತಾ ಇರುವಂತಹ ಹೈವೇ ಇನ್ನೊಂದು 10-15 ನಿಮಿಷದಲ್ಲಿ ಬಂದುಬಿಡುತ್ತೆ. ಹಾಗಾಗಿ ನಾವು ನಗರದ ಒಳಗಡೆ ಟ್ರಾಫಿಕ್ಕಿಗಾಗಲಿ ಅಥವಾ ಮತ್ತೊಂದಾಗಲಿ ಹೋಗುವಂಥ ಅವಶ್ಯಕತೆ ಬರಲೇ ಇಲ್ಲ. ಇವತ್ತು ನಾವು ಟೆಕ್ಸಸ್ ರಾಜ್ಯದಲ್ಲಿ ಇರುವಂತಹ ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್, ಇದು 175 ಮೈಲಿ ಹ್ಯೂಸ್ಟನ್ ನಗರದಿಂದ, ಅಂದರೆ 260 ಕಿಲೋಮೀಟರ್ ದೂರದಲ್ಲಿ ಇದೆ. 2.25 ಗಂಟೆ ಅಲ್ಲಿ ತಲುಪೋದಕ್ಕೆ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸಲ್ಲಿ. ರೋಡ್ಗಳು ಚೆನ್ನಾಗಿರೋದ್ರಿಂದ ಮತ್ತು ವೇಗದ ಮಿತಿ ಕೂಡ ಇಲ್ಲಿ ಚೆನ್ನಾಗಿ ಕೊಟ್ಟಿರೋದ್ರಿಂದ 75 ಮೈಲ್ಸ್ ಪರ್ ಅವರ್ ಕೊಟ್ಟಿರ್ತಾರೆ ಇಲ್ಲಿ. ಅಂದರೆ ಆಲ್ಮೋಸ್ಟ್ 100 ಕಿಲೋಮೀಟರ್ ಅಲ್ಲ ಶ್ರೀ, 100 ಕಿಲೋಮೀಟರ್ ಪರ್ ಅವರ್ ಆಗುತ್ತಾ ಸ್ಪೀಡ್ ಇರೋದ್ರಿಂದ 120 ಕಿಲೋಮೀಟರ್ ಪರ್ ಅವರ್. ಹಾಗಾಗಿ 2.25 ಗಂಟೆನಲ್ಲಿ 260 ಕಿಲೋಮೀಟರ್ಸ್ ತಲುಪಬಹುದು ಅಂತ ತೋರಿಸ್ತಾ ಇದೆ. ಉತ್ತರ ಅಮೆರಿಕಾದಲ್ಲಿ ಕಾರು ಚಾಲನೆಯ ಅನುಭವವೆಂದ್ರೆ ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಲ್ಲ, ಅದು ಸ್ವತಃ ಒಂದು ಸುಂದರ ಪ್ರಯಾಣದ ಕಥೆಯೇ. ವಿಸ್ತಾರವಾಗಿ ಹರಡಿರುವ ಹೆದ್ದಾರಿಗಳು, ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ರಸ್ತೆಗಳು, ಸ್ಪಷ್ಟ ಹಾಗೂ ಸಮಯಕ್ಕೆ ತಕ್ಕ ಸೂಚನಾ ಫಲಕಗಳು ಚಾಲಕರಿಗೆ ಆತ್ಮವಿಶ್ವಾಸವನ್ನ ನೀಡುತ್ತವೆ. ಪ್ರತಿಯೊಬ್ಬರೂ ನಿಯಮಗಳನ್ನ ಗೌರವಿಸುವ ಮನೋಭಾವ, ಇದರಿಂದಾಗಿ ದೀರ್ಘ ದೂರದ ಪ್ರಯಾಣವು ಒತ್ತಡವಿಲ್ಲದೆ ಮನಸ್ಸಿಗೆ ಹಗುರವಾಗಿರುತ್ತೆ. ಇಲ್ಲಿ ರಸ್ತೆಗಿಳಿದ ಕ್ಷಣದಿಂದಲೇ ಮನಸ್ಸಿಗೆ ಒಂದು ವಿಶೇಷ ನೆಮ್ಮದಿ. ವಿಶಾಲವಾದ ತಡೆರಹಿತ ರಸ್ತೆಗಳು ನಮ್ಮನ್ನ ಯಾವುದೇ ಆತಂಕವಿಲ್ಲದೆ ಮುಂದಕ್ಕೆ ಕರೆದೊಯ್ಯುತ್ತವೆ. ಸ್ಪಷ್ಟವಾದ ಲೇನ್ ಮಾರ್ಕಿಂಗ್ಗಳು, ಸರಿಯಾದ ಸೂಚನಾ ಫಲಕಗಳು ಮತ್ತು ಶಿಸ್ತಿನ ಚಾಲನೆ, ಇವೆಲ್ಲವೂ ಈ ಡ್ರೈವ್ ಅನ್ನ ಸುರಕ್ಷಿತವೂ ಸುಖಕರವೂ ಮಾಡುತ್ತೆ. ನಾವು ಕುಟುಂಬದೊಂದಿಗೆ ಪ್ರಯಾಣಿಸುವಾಗ ಈ ಭದ್ರತೆಯ ಭಾವನೆ ತುಂಬಾ ಮುಖ್ಯ ಮತ್ತು ಉತ್ತರ ಅಮೆರಿಕಾದ ರಸ್ತೆಗಳು ಅದನ್ನ ಸಂಪೂರ್ಣವಾಗಿ ನೀಡುತ್ತವೆ. ರಸ್ತೆಯ ಉದ್ದಕ್ಕೂ ಪೊಲೀಸರು ಇರುತ್ತಾರೆ. ಹಾಗಾಗಿಯೇ ಎಲ್ಲರೂ ವೇಗದ ಮಿತಿಯನ್ನ ಕಾಪಾಡಿಕೊಂಡಿರ್ತಾರೆ. ಪೊಲೀಸರ ಕೆಲಸ ಕೇವಲ ನಮ್ಮ ವೇಗದ ಮಿತಿಯನ್ನ ಪರಿಶೀಲಿಸುವುದು ಮಾತ್ರವಲ್ಲದೆ, ನಮಗಾಗುವ ಯಾವುದೇ ತೊಂದರೆಯನ್ನ ಬಹಳ ಸೃಜನಶೀಲತೆಯಿಂದ ಸರಿಪಡಿಸ್ತಾರೆ. ಕುಟುಂಬದೊಂದಿಗೆ ರಸ್ತೆ ಪ್ರಯಾಣ ಮಾಡುವಾಗ ವಿಶೇಷವಾಗಿ ಗಮನ ಸೆಳೆಯುವುದು ಅಮೆರಿಕಾದ ಕಂಫರ್ಟಬಲ್ ರೆಸ್ಟ್ ಏರಿಯಾಗಳು. ಇವು ಕೇವಲ ತಾತ್ಕಾಲಿಕ ನಿಲ್ದಾಣಗಳಲ್ಲ, ಪ್ರವಾಸದ ಮಧ್ಯೆ ಸಿಗುವ ಸಣ್ಣ ವಿಶ್ರಾಂತಿ ತಾಣಗಳಂತೆ ಭಾಸವಾಗುತ್ತವೆ. ಅತ್ಯಂತ ಸ್ವಚ್ಛವಾಗಿರುವ ಶೌಚಾಲಯಗಳು, ಚೆನ್ನಾಗಿ ನಿರ್ವಹಿಸಲ್ಪಟ್ಟ ಕುಳಿತುಕೊಳ್ಳುವ ಸ್ಥಳಗಳು, ಹಸಿರು ಮೈದಾನಗಳು, ಮಕ್ಕಳಿಗೆ ಓಡಾಡಲು ಸುರಕ್ಷಿತ ಜಾಗ, ಎಲ್ಲವೂ ಕುಟುಂಬದ ಪ್ರತಿಯೊಬ್ಬರ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡಂತಿರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಗಳಿಂದ ಪದಾರ್ಥಗಳನ್ನ ಹೊರಗೆ ಹಾಕುವಂತಿಲ್ಲ, ಏನನ್ನೂ ಎಸೆಯುವಂತಿಲ್ಲ. ಅದು ಬಾಳೆಹಣ್ಣಿನ ಸಿಪ್ಪೆಯೂ ಆಗಿರಲಿ, ಹೊರಗಡೆ ಎಸೆಯುವಂತಿಲ್ಲ. ಹಾಕಿದರೆ $500 ಅಂದ್ರೆ 45,000 ರೂಪಾಯಿ ದಂಡ ವಿಧಿಸಲಾಗುವುದು. ನಮ್ಮ ಕಾರ್ ಒಳಗೆ ಒಂದು ವೇಸ್ಟ್ ಬ್ಯಾಗ್ ಅನ್ನ ಇಟ್ಕೊಂಡು ಎಲ್ಲಾ ಕಸವನ್ನ ಅದರಲ್ಲಿ ಹಾಕಬೇಕು. ರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದಾಗ ಅದನ್ನ ಅಲ್ಲಿನ ಕಸದ ತೊಟ್ಟಿಯಲ್ಲಿ ಹಾಕ್ಬೇಕು.
ಮತ್ತೊಂದು ಬಹಳ ಮುಖ್ಯವಾದ ವಿಚಾರ, ಕಾರ್ ಡ್ರೈವ್ ಮಾಡುವಾಗ ಪಕ್ಕದ ವಾಹನಗಳ ಒಳಗೆ ದೃಷ್ಟಿಸಿ ಅಥವಾ ಬಗ್ಗಿ ನೋಡುವ ಹಾಗಿಲ್ಲ. ಅದು ಅವರ ಖಾಸಗಿತನಕ್ಕೆ ಧಕ್ಕೆ ಬಂದ ಹಾಗೆ. ದೀರ್ಘ ಸಮಯ ಕಾರಿನಲ್ಲಿ ಕೂತ ನಂತರ ನಮಗೆ ಬೇರೆ ಬೇರೆಯ ದೃಶ್ಯಗಳನ್ನ ನೋಡುವ ಮನಸ್ಸಾಗ್ತಿರುತ್ತೆ. ಅಂಥ ಸಮಯದಲ್ಲಿ ಹಲವಾರು ಬಾರಿ ನಾವು ಉತ್ತರ ಅಮೆರಿಕಾದ ಗ್ರಾಮೀಣ ಪ್ರದೇಶಗಳ ಮೂಲಕ ಹಾದು ಹೋಗುವಂತಹ ಅವಕಾಶ ಕೂಡ ಸಿಗುತ್ತೆ. ಅಲ್ಲಿನ ಪುಟ್ಟ ಪುಟ್ಟ ಮನೆಗಳು, ಮೈದಾನಗಳು ಎಲ್ಲವನ್ನೂ ನೋಡುವಂತಹ ಅನುಭವ ನಮಗೆ ಸಿಗತ್ತೆ. ಮನೆಗಳ ಮೂಲಕ ಹಾದು ಹೋಗುವಂಥದ್ದು, ರೈಲ್ವೆ ಟ್ರ್ಯಾಕ್ನ ನೋಡುವಂಥದ್ದು, ಇವೆಲ್ಲವೂ ಬಹಳ ಅಪರೂಪ ನಮಗೆ ಸಿಟಿಯ ಒಳಗಡೆ ಸಿಗೋದು. ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದ ಮೂಲಕ ಹಾದು ಹೋಗುವಾಗ ನಾವು ನೋಡೋದಕ್ಕೆ ಅವಕಾಶ ಸಿಗತ್ತೆ. ಅಮೆರಿಕ ದೇಶದಲ್ಲಿ ರಸ್ತೆ ಪ್ರಯಾಣ ಮಾಡ್ತಿರುವಾಗ ಬಕ್ಕೀಸ್ ರೆಸ್ಟ್ ಏರಿಯಾ ಒಂದು ಸಾಮಾನ್ಯ ವಿಶ್ರಾಂತಿ ಕೇಂದ್ರವಲ್ಲ, ಅದು ಸ್ವತಃ ಒಂದು ಅನುಭವವೇ. ಟೆಕ್ಸಸ್ ರಾಜ್ಯದಿಂದ ಆರಂಭವಾದಂತಹ ಈ ಬಕ್ಕೀಸ್ ಇಂದು ಉತ್ತರ ಅಮೆರಿಕಾದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ರೆಸ್ಟ್ ಏರಿಯಾಗಳಲ್ಲಿ ಒಂದಾಗಿದೆ. ಇಲ್ಲಿ ಮೊದಲನೆಯದಾಗಿ ಗಮನ ಸೆಳೆಯೋದು ಅಪಾರ ಪಾರ್ಕಿಂಗ್ ಮತ್ತು ಅನೇಕ ಫ್ಯೂಯಲ್ ಪಂಪ್ಗಳು. ಕಾರ್ ಆಗಲಿ ಆರ್ವಿ ಆಗಲಿ ಎಲ್ಲರಿಗೂ ಸಾಕಷ್ಟು ಜಾಗ. ಪೆಟ್ರೋಲ್ ತುಂಬಿಸುವುದೇ ವೇಗವಾಗಿ ಮತ್ತು ಸುಲಭವಾಗಿ ಆಗತ್ತೆ. ಎಲೆಕ್ಟ್ರಿಕ್ ಕಾರ್ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ ಇಲ್ಲಿ ಇವೆ. ಇದಕ್ಕೂ ಮೀರಿದ ಆಕರ್ಷಣೆ ಅಂದ್ರೆ ಅತ್ಯಂತ ಸ್ವಚ್ಛವಾದ ಮತ್ತು ವಿಶಾಲ ಶೌಚಾಲಯಗಳು. ಬಕ್ಕೀಸನ್ನ ಕ್ಲೀನೆಸ್ಟ್ ರೆಸ್ಟ್ ರೂಮ್ಸ್ ಇನ್ ಅಮೆರಿಕಾ ಅಂತ ಕರೆಯೋದು ಅತಿಶಯೋಕ್ತಿ ಅಲ್ಲವೇ ಅಲ್ಲ. ದೀರ್ಘ ಪ್ರಯಾಣದ ಮಧ್ಯೆ ಇದು ತುಂಬಾ ದೊಡ್ಡ ಆರಾಮ. ನಾ ಹೇಳ್ದಂಥ ರೆಸ್ಟ್ ಏರಿಯಾಗೆ ಬಂದಿದ್ದೀವಿ ಇವಾಗ. ಇದು ಅದರಲ್ಲೂ ಈ ಬಕ್ಕೀಸ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ರೆಸ್ಟ್ ಏರಿಯಾ. ಪೆಟ್ರೋಲ್ ಹಾಕೊಳ್ಳೋಕ್ಕಿಲ್ಲಿ ಆಲ್ಮೋಸ್ಟ್ ಒಂದು 70-80 ಪೆಟ್ರೋಲ್ ಪಂಪ್ಸ್ ಇದೆ, ಅಷ್ಟು ದೊಡ್ಡದು. ಇವಾಗ ಅಟ್ ಅ ಟೈಮ್ ಒನ್ಸಲ್ಲಿ ಇಲ್ಲಿ ಒಂದು 500-600 ಕಾರ್ ನಿಂತಿದೆ ಅಂತ ಅಂದ್ಕೋತೀನಿ. ಸೊ ಮೇನಾಗಿ ಎಲ್ಲರೂ ಈ ಹೈವೇನಲ್ಲಿ ಓಡಾಡೋರು ಇಲ್ಲಿಗೆ ಬರ್ತಾರೆ. ಅದು ಅಲ್ಲದೆ ಇದು ಮೇನ್ ಹೈವೇ ಕೂಡ. ಈ ರೀತಿಯಾದಂಥ ರೆಸ್ಟ್ ಏರಿಯಾ ನಿಮಗೆ 50 ಮೈಲಿಗೆ ಒಂದಾದರೂ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ರೆಸ್ಟ್ ಏರಿಯಾಗಳದ್ದು ಪ್ರಾಬ್ಲಮೇ ಇಲ್ಲ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಒಳಗಡೆ ಹೋದ್ರೆ ಅದು ರೆಸ್ಟ್ ಏರಿಯಾ ಅಲ್ಲ, ಒಂದು ದೊಡ್ಡ ಮಾರ್ಕೆಟ್ ಅನ್ಸುತ್ತೆ. ತಾಜಾ ತಯಾರಿಸಿದ ವಿಧ ವಿಧವಾದ ಬಿಸ್ಕೆಟ್ಗಳು, ಸ್ಯಾಂಡ್ವಿಚ್ಗಳು, ಫಡ್ಜ್ಗಳು, ಸ್ನ್ಯಾಕ್ಸ್ಗಳು, ಕುಡಿಯುವ ಪಾನೀಯಗಳು ಎಲ್ಲವೂ ಒಂದೇ ಕಡೆ. ಜೊತೆಗೆ ಬಕೀಸ್ ಲೋಗೋ ಇರುವಂತಹ ಟೀ ಶರ್ಟ್ಗಳು, ಕಪ್ಗಳು, ಟೋಪಿಗಳು, ಮಕ್ಕಳ ಆಟಿಕೆಗಳು, ಸ್ಮರಣಿಕೆಯ ಶಾಪಿಂಗ್ ಕೂಡ ಇಲ್ಲಿ ಬಹಳ ಮಜಾ ಇರುತ್ತೆ. ಕುಟುಂಬದೊಂದಿಗೆ ಪ್ರಯಾಣಿಸುವಾಗ ಬಕ್ಕೀಸ್ ಒಂದು ಫುಲ್ ಬ್ರೇಕ್ ಪಾಯಿಂಟ್. ಮಕ್ಕಳು ಬಹಳ ಖುಷಿ ಪಡ್ತಾರೆ, ದೊಡ್ಡವರು ಆರಾಮವಾಗಿ ವಿಶ್ರಾಂತಿ ಪಡಿತಾರೆ. ಉತ್ತರ ಅಮೆರಿಕಾದ ದೀರ್ಘ ರಸ್ತೆ ಪ್ರಯಾಣಗಳಲ್ಲಿ ಬಕ್ಕೀಸ್ ಇದ್ದರೆ ದೂರವೂ ಕಡಿಮೆ ಅನಿಸುತ್ತೆ. ಪ್ರಯಾಣವೇ ಇನ್ನಷ್ಟು ಸಿಹಿಯಾಗಿರುತ್ತೆ. ಒಟ್ಟಿನಲ್ಲಿ ಬಕ್ಕೀಸ್ ಅಂದರೆ ರೆಸ್ಟ್ ಏರಿಯಾ, ಫುಡ್ ಮತ್ತೆ ಶಾಪಿಂಗ್ನ ಒಂದು ಅನುಭವ. ಯಪ್ಪ ಹೇಗಿದೆ ಅಂತಂದರೆ ಅನ್ಬಿಲೀವಬಲ್. ನಿಜವಾಗ್ಲೂ ಎಷ್ಟು ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಅಷ್ಟು ಜಾಗ ಇದೆ ಇಲ್ಲಿ. ಏನೇನು ಬೇಕು ಎಲ್ಲ ಸಿಗುತ್ತೆ. ಇದು ಬರೀ ರೆಸ್ಟ್ ಏರಿಯಾ. ನಾವು ಹೈವೇ ಮೇಲೆ ಡ್ರೈವ್ ಮಾಡುವಾಗ ಬೇಕಾಗಿರೋ ಒಂದು ಜಾಗ ಅಂತ ಅನಿಸೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಆಮೇಲೆ ಆ ರೆಸ್ಟ್ ರೂಮಲ್ಲಂತೂ ಅದೇ ಒಂದು ಮೈದಾನ ಥರ ಇದೆ ಅಲ್ಲಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಉತ್ತರ ಅಮೆರಿಕಾದ ರೋಡ್ ಟ್ರಿಪ್ನ ಒಂದು ಅವಿಭಾಜ್ಯ ಅಂಗ ಈ ಬಕೀಸ್ ಅಂತಹ ರೆಸ್ಟ್ ಏರಿಯಾಗಳು.
ಇಂದಿನ ಕಾಲದಲ್ಲಿ ಅದೆಷ್ಟು ದೂರದ ರಸ್ತೆ ಪ್ರಯಾಣವೋ ಇರಲಿ, ಅದನ್ನ ತಿರುವುಗೊಳಿಸುವ ಒಂದು ದೊಡ್ಡ ವಿಚಾರವೇ ಚಾರ್ಜಿಂಗ್ ಸ್ಟೇಷನ್ಗಳ ಲಭ್ಯತೆ. ಇಲ್ಲಿ ನಮ್ಮ BMW i7 ನಲ್ಲಿ ಅಮೆರಿಕದಾದ್ಯಂತ ಚಾರ್ಜಿಂಗ್ ನೆಟ್ವರ್ಕ್ ಇರುವುದರಿಂದಲೇ ಲಾಂಗ್ ಡಿಸ್ಟೆನ್ಸ್ ಟ್ರಿಪ್ಗಳು ಸುಲಭ ಮತ್ತೆ ಶಾಂತ ಮನಸ್ಸಿನಿಂದ ನಡೆಯುತ್ತವೆ. BMW i7 ಚಾರ್ಜಿಂಗ್ ತಂತ್ರಜ್ಞಾನ ಸುಲಭ, ವೇಗವಾಗಿ ಮತ್ತು ಸುಗಮವಾಗಿ ನಮ್ಮ ಚಾರ್ಜ್ ಮನೆಯಿಂದ ಮಾಡಬಹುದು. ಸುಮಾರು ಒಂದು 250 ಕಿಲೋಮೀಟರ್ ದೂರ ಬಂದ್ವಿ ನಾವು. ಒಂದು 50% 60% ಚಾರ್ಜ್ ಆಗೋಗಿದೆ, ಬ್ಯಾಟ್ರಿ ಆಗೋಗಿದೆ. ಇದು BMW i7 ಆಗಿರೋದ್ರಿಂದ ಎಲೆಕ್ಟ್ರಿಕ್ ಕಾರ್ ಇದು. ಒಂದು ಸಲ ಚಾರ್ಜ್ ಮಾಡಿಕೊಂಡ್ರೆ ಯಾವುದಕ್ಕೂ ಸೇಫ್ಟಿ ಅಂತ ಹೇಳಿ, ಯಾಕಂತಂದರೆ ನಾವೀಗ ಆ ಜಾಗಕ್ಕೆ ಹೋದ ತಕ್ಷಣ ಬೇರೆ ಕಡೆ ಸುತ್ತಾಡಲೂಬಹುದು. ಹಾಗಾಗಿ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಹತ್ರ ನಿಲ್ಲಿಸಿದ್ದೀವಿ. ಉತ್ತರ ಅಮೆರಿಕ ದೇಶದಲ್ಲಿ ಇದೊಂದು ಅನುಕೂಲ ಏನಪ್ಪ ಅಂತ ಅಂದರೆ, ಹೈವೇ ಮೇಲೆ ಆಗಬಹುದು ಅಥವಾ ನಗರದ ಒಳಗಡೆ ಆಗಬಹುದು, ಈ ಚಾರ್ಜಿಂಗ್ ಸ್ಟೇಷನ್, ಬ್ಯಾಟ್ರಿ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಕಡೆನೂ ಇರುತ್ತೆ. ಒಂದು 20 ನಿಮಿಷ, ಅರ್ಧ ಗಂಟೆಗೂ ನಿಮಗೆ ಚಾರ್ಜಿಂಗ್ ಸ್ಟೇಷನ್ನು ಸಿಗಬಹುದು. ಒಂದು ಸಲ ಫುಲ್ ಚಾರ್ಜ್ ಆದರೆ 270ರಿಂದ 300 ಮೈಲಿಗಳು ಅಂತ ಅಂದರೆ ಆಲ್ಮೋಸ್ಟ್ ಒಂದು 450 ಕಿಲೋಮೀಟರ್ ದೂರದಷ್ಟು ನಾವು ಗಾಡಿನ ಚಲಾಯಿಸ್ಬೋದು. ಸೊ ಇವಾಗ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಒಂದು ಅರ್ಧ ಗಂಟೆಗೆ 50% 50% ಆಗೋಗುತ್ತೆ ಚಾರ್ಜಿಂಗು. ಸಾಮಾನ್ಯವಾಗಿ ಇನ್ನೂ ದೂರ ಹೋಗ್ತಾ ಇದ್ದೀವಿ ಅಂತಂದರೆ 1 ಗಂಟೆಗಳ ಕಾಲ ಕಾದರೆ ಪೂರ್ತಿನೇ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳೆಲ್ಲ ಸ್ವಲ್ಪ ಕೈ ಕಾಲು ಸ್ಟ್ರೆಚ್ ಮಾಡಿಕೊಂಡು ರೆಸ್ಟ್ ಏರಿಯಾ ಎಲ್ಲ ಬಳಸೋ ಅಷ್ಟರಲ್ಲೇ ಚಾರ್ಜ್ ಆಗೇ ಬಿಡುತ್ತೆ, ಗೊತ್ತೇ ಆಗಲ್ಲ. ಇವಾಗಲೇ ಎಷ್ಟು ನಾವು ಬಂದಿದ್ದಕ್ಕೆ ಆಗೇ ಹೋಗಿದೆ, ಏನಿನ್ನೊಂದು 20 ನಿಮಿಷ ಕಾದರೆ 80% ಆಗೇ ಹೋಗುತ್ತಂತೆ. ಸೊ ಇದೊಂದು ಅನುಕೂಲ ಚೆನ್ನಾಗಿದೆ. ನಾನು ಇದು ಮೊದಲನೇ ಸಲ ನೋಡ್ತಾ ಇರೋದು. DC ಫಾಸ್ಟ್ ಚಾರ್ಜಿಂಗ್ ಇದು ಸುಲಭ ಹಾಗೂ ತ್ವರಿತ ಚಾರ್ಜಿಂಗ್. ಉತ್ತರ ಅಮೆರಿಕದ ದಾರಿಯಲ್ಲಿ ಸಿಗುವ ಹೆಚ್ಚಿನ ಪಬ್ಲಿಕ್ ಚಾರ್ಜರ್ಗಳು ಈ ತಂತ್ರಜ್ಞಾನದಲ್ಲಿದೆ. ನಿಮಗೆ ಕೆಲವು ನಿಮಿಷಗಳಲ್ಲಿ 10% ರಿಂದ 80% ವರೆಗೆ ಬ್ಯಾಟರಿ ಸ್ಟೇಟಸ್ ಅನ್ನ ತುಂಬಿಸಿಕೊಳ್ಳಬಹುದು. ಇದು ದೀರ್ಘ ಪ್ರಯಾಣವನ್ನ ತುಂಬಾ ಟೆನ್ಷನ್ ಫ್ರೀ ಮಾಡುತ್ತೆ. BMW i7 ಮತ್ತು ವೆಬ್ ಆಪ್ ಸಹಾಯದಿಂದ ನ್ಯಾವಿಗೇಷನ್ ಸಿಸ್ಟಮ್ ಹೊಸ ಸೂಪರ್ ಚಾರ್ಜರ್, ಅಲ್ಟ್ರಾ ಫಾಸ್ಟ್ ಚಾರ್ಜರ್ ಸ್ಥಳಗಳನ್ನ ತೋರಿಸುತ್ತೆ. ಹತ್ತಿರದ ಚಾರ್ಜಿಂಗ್ ಸ್ಟೇಷನ್ ಕ್ಲಿಕ್ ಮಾಡಿದ್ರೆ ಅದರ ದೂರ, ಪ್ರಸ್ತುತ ಚಾರ್ಜ್ ಸ್ಪೀಡ್ ಎಲ್ಲ ನಿಮಗೆ ತಕ್ಷಣ ಸಿಗುತ್ತೆ. ಎಲ್ಲಾ ಜಾಗದಲ್ಲೂ ಚಾರ್ಜಿಂಗ್ ಸ್ಟೇಷನ್ಗಳು ಸಿಗುತ್ತವೆ, ಹೈವೇ, ಸಿಟಿ ಮಧ್ಯ, ರೆಸ್ಟ್ ಏರಿಯಾಗಳು. ಹಾಗಾಗಿ ಬ್ಯಾಟ್ರಿ ಬಗ್ಗೆ ಚಿಂತೆ ಇಲ್ಲದೆ ನೀವು ನೆಮ್ಮದಿಯಾಗಿ ನಿಮ್ಮ ಟ್ರಿಪ್ ಅನ್ನ ಪ್ಲಾನ್ ಮಾಡ್ಕೋಬಹುದು. ನಿಜವಾಗಿಯೂ ಹೇಳಬೇಕು ಅಂದ್ರೆ ಇಂತಹ ಸೊಗಸಾದ ರಸ್ತೆಗಳು, ಅದ್ಭುತ ರೆಸ್ಟ್ ಏರಿಯಾಗಳು, ಉತ್ತಮ ಸೌಲಭ್ಯಗಳು ಮತ್ತು ಕುಟುಂಬದ ಜೊತೆಗೆ ಹಂಚಿಕೊಳ್ಳುವ ಕ್ಷಣಗಳು ಇದ್ದಾಗ ಲಾಂಗ್ ಡಿಸ್ಟೆನ್ಸ್ ಡ್ರೈವ್ ಕೂಡ ಬಹಳ ಚಿಕ್ಕದಾಗಿ ಕಾಣುತ್ತೆ. ಪ್ರಯಾಣವೇ ಗಮ್ಯವಾಗಿ ಬಿಡುತ್ತೆ. ಉತ್ತರ ಅಮೆರಿಕದಲ್ಲಿ ಇಂತಹ ಸುಗಮ, ಸುರಕ್ಷಿತ ಮತ್ತು ಸುಂದರ ಡ್ರೈವ್ ಅನುಭವ ಇದ್ದಾಗ ದೂರ ಕಿಲೋಮೀಟರ್ಗಳಲ್ಲಿ ಅಳೆಯಲಾಗೋದಿಲ್ಲ. ಸಮಯ ಹೇಗೆ ಹಾರಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕುಟುಂಬದ ಜೊತೆ ನಗುನಗುತ್ತಾ, ಮಾತಾಡುತ್ತಾ, ಸಂಗೀತವನ್ನ ಆಲಿಸುತ್ತಾ ಸಾಗುವ ಈ ಪ್ರಯಾಣಗಳು ಜೀವನದಲ್ಲಿ ಉಳಿಯುವ ಅಮೂಲ್ಯ ನೆನಪುಗಳು. ಇವತ್ತು ನಾವು 280 ಕಿಲೋಮೀಟರ್ ದೂರ ಇದ್ದಂತಹ ಈ ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ ಜಾಗಕ್ಕೆ ಬಂದು ತಲುಪಿದ್ದು ತಿಳಿಯಲೇ ಇಲ್ಲ. ಆಯಾಸವಂತೂ ಇಲ್ಲವೇ ಇಲ್ಲ.